ಎಲ್ಲ ರೈತರು ಕೂಡ ಇವತ್ತು ಬುದ್ಧಿವಂತ ರೈತರೇ. ಆದರೆ ಹೇಳಿಕೆ ಮಾತುಗಳು, ಕೇಳಿಕೆ ಮಾತುಗಳು, ಇಳುವರಿಯನ್ನ ಹೆಚ್ಚಿಗೆ ಪಡೆಯುವಂತಹ ಆಸೆಯಲ್ಲಿ ಭೂಮಿ ತಾಯಿಗೆ ವಿಷವನ್ನ ಹಾಕಿರ್ತಕ್ಕಂತಹ ರೈತರು ಇವತ್ತಿದ್ದಾರೆ. ಆರೋಗ್ಯ ಇಂಪಾರ್ಟೆಂಟು, ನಾವೇ ಇಲ್ಲ ಅಂತಂದ್ರೆ ಬೆಳೆದಂತಹ ಕಾಳು ಕಡ್ಡಿಯನ್ನು ತಿನ್ನುವವರೇ ಯಾರು ಅನ್ನುವಂತಹ ಸ್ಥಿತಿ ಇವತ್ತು ನಮ್ಮ ದೇಶದಲ್ಲಿ ನಿರ್ಮಾಣ ಆಗಿದೆ. ನೀರು ಕೊಟ್ಟಿದ್ದೀವಿ, ಬಟ್ ಯಾಕೋ ಗಿಡ ನೀರು ತಗೋತಾ ಇಲ್ಲ. ನೀರನ್ನ ಕೇವಲ ಸುಮ್ಮನೆ ನೀರನ್ನ ಕೊಟ್ರೆ ಯಾವುದೇ ಪ್ರಯೋಜನವಿಲ್ಲ. ಭೂಮಿ ಫಲವತ್ತತೆಯನ್ನ ಕಳೆದುಕೊಂಡಿದೆ. ಇದಕ್ಕೆ ಕಾರಣ ನಾವು ಬಳಸುವಂತಹ ರಾಸಾಯನಿಕ ಗೊಬ್ಬರಗಳು. ಇಂತಹ ಸವಕಲು ಭೂಮಿಯನ್ನ ಫಲವತ್ತತೆಯ ಭೂಮಿಯನ್ನಾಗಿ ಮಾಡುವಂತಹ ಶಕ್ತಿ ಈ ಆಕ್ಟಿವ್ ಝೈಮ್ಗಿದೆ ಅಂತಾನೆ ಹೇಳ್ತೀನಿ. ರೈತಾಪಿಯ ವರ್ಗಕ್ಕೆ ನಿಜಕ್ಕೂ ಇದು ಈ 3 ಪ್ರಾಡಕ್ಟ್ಗಳು ಅಮೃತವೇ ಅಂತ ಹೇಳ್ಬೋದು. ಆ 3 ಪ್ರಾಡಕ್ಟ್ಗಳಲ್ಲಿ ಇರ್ತಕ್ಕಂತಹ ಶಕ್ತಿ ಏನು? ನಮ್ಮ ಸಮೀರ್ ಮೋದಿ ಅವರಿದ್ದಾರೆ. ಅವರು ಪ್ರತಿಯೊಬ್ಬ ಕೃಷಿಕನಿಗೂ ಸಾವಯವ ಕೃಷಿ ಪದ್ಧತಿಯಲ್ಲೇ ಆತ ಯಶಸ್ಸನ್ನ ಕಾಣಲಿ, ಭಾರತ ಸಾವಯವ ಕೃಷಿಯಲ್ಲಿ ಮುನ್ನುಗ್ಗಲಿ. 80% ನಮ್ಮ ದೇಶದ ರೈತರು ಕೃಷಿಯನ್ನ ಮಾಡ್ತಾ ಇದ್ದಾರೆ. ಆ 80% ರೈತರು ಇದರ ಬಳಕೆಯನ್ನ ಮಾಡ್ಕೋಬೇಕು. ಕೇವಲ ನಿಮ್ಮ 10 ನಿಮಿಷದ ಸಮಯವನ್ನ ಈ ವಿಡಿಯೋ ನೋಡ್ಲಿಕ್ಕೆ ನೀವು ವ್ಯರ್ಥ ಮಾಡಿದ್ರೆ ನಿಮ್ಮ ಜೀವನದ ಸುಸಮಯವನ್ನ ನೀವು ಕಾಣಬಹುದು ಅಂತಾನೆ ಈ ಮೂಲಕ ನಾನು ಹೇಳಲಿಕ್ಕೆ ಬಯಸ್ತೇನೆ. ಹಾಯ್, ಹಲೋ, ವೆಲ್ಕಮ್ ಟು ಬುದ್ಧಿವಂತ.com. ನಾನು ನಿಮ್ಮ ಪ್ರೀತಿಯ KR ಬಾಬು. ಅಂದಾಗೆ ಇವತ್ತು ಬುದ್ಧಿವಂತ.com ನಲ್ಲಿ ಭಾರತ ದೇಶದ ರೈತಾಪಿ ವರ್ಗಕ್ಕೆ ಅನುಕೂಲವಾಗುವಂತಹ, ಅದರಲ್ಲೂ ನಮ್ಮ ರಾಜ್ಯದಲ್ಲಿ, ಅದರಲ್ಲೂ ತುಮಕೂರು ಜಿಲ್ಲೆಯಲ್ಲಿ ನಾನಿವತ್ತಿದ್ದೀನಿ. ತುಮಕೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚು ತೆಂಗಿನ ಕೃಷಿಯನ್ನ ಮಾಡ್ತಾರೆ. ಆದರೆ ಇವತ್ತು ಎಷ್ಟರ ಮಟ್ಟಿಗೆ ತೆಂಗಿನ ಕೃಷಿಯನ್ನ ಮಾಡಿ ಸಕ್ಸಸ್ ಕಂಡಿರ್ತಕ್ಕಂತಹ ರೈತರಿದ್ದಾರೆ, ಬಹಳ ಕಡಿಮೆ ಜನ. ಇವತ್ತು ನಾವು ಈಗಾಗಲೇ ನೋಡ್ತಾ ಇದ್ದೀವಿ, ತೆಂಗಿನ ಮರಕ್ಕೆ ನುಸಿಪೀಡೆ ರೋಗ ಅನ್ನುವಂಥದ್ದು ತಗಲಿ ನಿಜಕ್ಕೂ ಕೊಬ್ಬರಿ ವಹಿವಾಟಿನಲ್ಲಿ ಸಾಕಷ್ಟು ಏರುಪೇರುಗಳಾಗಿದ್ದಾವೆ. ಸಾಕಷ್ಟು ಜನ ಕೃಷಿಕರು ತೆಂಗಿನ ಮರವನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದರೆ ಈ ತೆಂಗಿನ ಮರವನ್ನ ಉಳಿಸಿಕೊಳ್ಳಬಹುದು. ಸದ್ಯ ಏನು ಭೂಮಿ ಫಲವತ್ತತೆಯನ್ನ ಕಳೆದುಕೊಂಡಿದೆ, ಇದಕ್ಕೆ ಕಾರಣ ನಾವು ಬಳಸುವಂತಹ ರಾಸಾಯನಿಕ ಗೊಬ್ಬರಗಳು. ಈ ಗೊಬ್ಬರಗಳಿಂದ ಮುಕ್ತಿಯನ್ನ ಪಡೆದು ನಾವು ಸಾವಯವ ಕೃಷಿಯನ್ನ ಮಾಡಿದ್ರೆ ಒಂದು ವೇಳೆ ಇಳುವರಿ ಬರುವುದು ತಡವಾದರೂ ಕೂಡ ಖಂಡಿತವಾಗಲೂ ನಾವು ಸಕ್ಸಸ್ ಅನ್ನ ಕಾಣ್ತೀವಿ. ಅಂದಾಗೆ ನಾನಿವತ್ತು ಇಲ್ಲಿ ಬಂದಿರತಕ್ಕಂಥದ್ದು ಮೋದಿ ಕೇರ್ ಅನ್ನುವಂತಹ ಪದವನ್ನು ತಾವೆಲ್ಲರೂ ಕೇಳಿದ್ದೀರಿ. ಆದರೆ ಈ ಮೋದಿ ಕೇರ್ನಲ್ಲಿ ಇರ್ತಕ್ಕಂತಹ 3 ಅಮೃತಗಳ ಬಗ್ಗೆ ಕೇಳಿಲ್ಲ. ಕೃಷಿಯ ಪಾಲಿಗೆ, ಕೃಷಿಕನ ಪಾಲಿಗೆ, ರೈತಾಪಿಯ ವರ್ಗಕ್ಕೆ ನಿಜಕ್ಕೂ ಇದು ಈ 3 ಪ್ರಾಡಕ್ಟ್ಗಳು ಅಮೃತವೇ ಅಂತ ಹೇಳ್ಬೋದು. ಹಾಗಾದರೆ ಯಾವಪ್ಪ ಆ 3 ಪ್ರಾಡಕ್ಟ್ಗಳು? ಆ 3 ಪ್ರಾಡಕ್ಟ್ಗಳನ್ನು ಹಾಕಿದ್ರೆ ಗಿಡ ಯಾವ ರೀತಿ ನಿಮಗೆ ತೆಂಗಿನ ಸೊಸೆಯಲ್ಲಿ, ತೆಂಗಿನಲ್ಲಿ ಕಾಯಿ ಕಚ್ತವೆ? ಯಾಕೆ ನಾನು ಆ 3 ಪ್ರಾಡಕ್ಟ್ಗಳನ್ನು ಬಳಸಬೇಕು? ಆ 3 ಪ್ರಾಡಕ್ಟ್ಗಳಲ್ಲಿ ಇರ್ತಕ್ಕಂತಹ ಶಕ್ತಿ ಏನು? ಈ ಎಲ್ಲದರ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೈನ್ ಅನ್ನ ಮಾಡ್ತಾ ಹೋಗ್ತೀನಿ. ನಾನು ಕಣ್ಣಾರೆ ಕಂಡಿರ್ತಕ್ಕಂಥದ್ದು, ಸಾಕಷ್ಟು ಕೃಷಿಕರು ಇದನ್ನು ಬಳಸಿ ಯಶಸ್ಸನ್ನು ಕಂಡಿದ್ದಾರೆ. ಅಂತಹ ಕೃಷಿಕರನ್ನ ಕೂಡ ನಾನು ಭೇಟಿ ಮಾಡಿದ್ದೀನಿ. ಹೀಗಾಗಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು, ನಾನು ಕೂಡ ಬೆಂಬಲಿಸ್ತಾ ಇದ್ದೀನಿ ಈ ಮೋದಿ ಕೇರ್ ಪ್ರಾಡಕ್ಟ್ನ 3 ಅಮೃತಗಳನ್ನು. ಹಾಗಾದರೆ ಆ 3 ಅಮೃತಗಳ್ಯಾವು, ಅವು ಯಾವ್ಯಾವ ರೀತಿ ಕೆಲಸ ಮಾಡ್ತವೆ ಅನ್ನೋದನ್ನ ನೋಡೋಣ ಬನ್ನಿ. ವೀಕ್ಷಕರೇ, ನೀವಿಲ್ಲಿ ನೋಡ್ತಾ ಇರ್ಬೋದು, ಇದು ಮೋದಿ ಕೇರಿನ ಆಕ್ಟಿವ್ 80 ಅನ್ನುವಂತಹ ಮೊದಲನೆಯ ಅಮೃತ, ಕೃಷಿಕನ ಪಾಲಿಗೆ ಮೊದಲ ಅಮೃತ ಅಂತಾನೆ ಹೇಳ್ಬೋದು. ಇದು ಆಕ್ಟಿವ್ 80. ಈ ಆಕ್ಟಿವ್ 80 ಏನೇನು ಕೆಲಸ ಮಾಡುತ್ತಪ್ಪ ಅಂದ್ರೆ, ಒಂದು ಆಕ್ಟಿವೇಟರ್ ಆಗಿ ಕೆಲಸ ಮಾಡ್ತದೆ, ಹಾಗೆಯೇ ವೆಟ್ಟರ್ ಆಗಿ ಕೆಲಸ ಮಾಡ್ತದೆ, ಸ್ಪ್ರೆಡ್ಡರ್ ಆಗಿ ಕೆಲಸ ಮಾಡ್ತದೆ. ಅಂದ್ರೆ ಭೂಮಿಯಲ್ಲಿ ನಾವು ಇದನ್ನ ಭೂಮಿಗೆ, ಗಿಡಕ್ಕೆ ಕೊಡುವಂಥದ್ದು ಯಾವ ರೀತಿ ಕೊಡಬೇಕು ಅನ್ನುವಂಥದ್ದೆಲ್ಲ ಪೂರ್ಣ ಪ್ರಮಾಣದಲ್ಲಿ ಈ ವಿಡಿಯೋದಲ್ಲಿದೆ. ಹಾಗಾಗಿ ವಿಡಿಯೋವನ್ನ ಸ್ಕಿಪ್ ಮಾಡದೆ ಎಲ್ಲ ರೈತರು ಈ ವಿಡಿಯೋವನ್ನ ನೋಡಲೇಬೇಕು. ಆಕ್ಟಿವ್ 80 ಏನು ಗಿಡದ ಬೇರುಗಳಿಗೆ ಮಾಡ್ತದೆ, ಹಾಗೆಯೇ ವೆಟ್ಟರ್ ಆಗಿ ಒಂದು ವೇಳೆ ನೀವು ಇದನ್ನು ಹಾಕಿದಿರಿ, ಮಳೆ ಬರಲಿಲ್ಲ ಅಥವಾ ನಾವು ನೀರು ಕೊಡೋದನ್ನ ಮರ್ತಿದ್ದೀವಿ, 2-3 ದಿನ ನೀರು ಕೊಡಲಿಲ್ಲ, 1 ವಾರ ನೀರು ಕೊಡಲಿಲ್ಲ ಅಂದರೂ ಕೂಡ ಇದು ತನ್ನ ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳುವಂಥದ್ದು, ಬೇರು
ಬೇರಿನಲ್ಲಿ ಮತ್ತು ಭೂಮಿಯಲ್ಲಿ ತೇವಾಂಶವನ್ನು ಹಿಡಿದಿಟ್ಕೊಳ್ತದೆ. ಇದು ಅದ್ಭುತವಾಗಿ ವೆಟ್ಟರ್ ಆಗಿ ಕೆಲಸ ಮಾಡ್ತದೆ. ಇನ್ನು ಸ್ಪ್ರೆಡ್ಡರು, ಈಗ ನಾವು ಒಂದು ಬೇರಿನ ತುದಿಗೆ ಈ ಆಕ್ಟಿವ್ 80 ನಾವು ಕೊಟ್ಟಾಗ ಅದು ಬೇರಿನ ಮೂಲಕ, ತಾಯಿ ಬೇರಿನ ಮೂಲಕ ಕಾಂಡಗಳನ್ನು ಪ್ರವೇಶಿಸ್ತದೆ. ಕಾಂಡಗಳ ಮುಖಾಂತರ ಅದು ಅದ್ಭುತವಾಗಿ ಏನು ಮರದ ಬುಡ ತುದಿಗೆ ಹೋಗುತ್ತೆ, ಅಲ್ಲಿ ಸುಳಿಗಳನ್ನು ಕ್ರಿಯೇಟ್ ಮಾಡುತ್ತೆ, ಒಂಬಾಳೆ ಹೊಡಿತವೆ. ಹಾಗೆಯೇ ಹಸಿರು ಬಣ್ಣದಲ್ಲಿ ಇರ್ತಕ್ಕಂತಹ ಎಲೆಗಳನ್ನು ಹಸಿರಾಗಿರುತ್ತೆ, ಕೀಟ ಬಾಧೆಗಳಿಂದನೂ ಕೂಡ ಮುಕ್ತಿಯನ್ನು ಕೊಡ್ತದೆ. ಇಷ್ಟು ಕೆಲಸವನ್ನ ಕೇವಲ ಒಂದು ಆಕ್ಟಿವ್ 80 ಕೆಲಸ ಮಾಡ್ತದೆ. ಹೀಗಾಗಿಯೇ ನಾನು ಈ ಆಕ್ಟಿವ್ 80 ರೈತನ ಪಾಲಿನ ಮೊದಲ ಅಮೃತ ಅಂತ ಕರಿತಾ ಇದ್ದೀನಿ. ವೀಕ್ಷಕರೇ, ಇನ್ನು ನನ್ನ ಕೈಲಿ ಇರ್ತಕ್ಕಂಥದ್ದು ನೀವು ನೋಡ್ತಾ ಇದ್ದೀರಿ, ಇದು ಆಕ್ಟಿವ್ ಝೈಮ್ ಅನ್ನುವಂಥದ್ದು. ಇದು ಮೋದಿ ಕೇರ್ನಲ್ಲಿ ರೈತನ ಪಾಲಿಗೆ, ಕೃಷಿಕನ ಪಾಲಿಗೆ ಸಿಗ್ತಕ್ಕಂತಹ ಎರಡನೇ ಅಮೃತ ಅಂತಾನೆ ಹೇಳ್ತಾ ಇದ್ದೀನಿ. ಈ ಎರಡನೇ ಅಮೃತ ಯಾವ ರೀತಿ ಕೆಲಸ ಮಾಡ್ತದೆ, ಇದನ್ನ ಯಂತ್ರಲ್ಲಿ ತಯಾರು ಮಾಡ್ತಾರೆ ಅಂತಂದ್ರೆ, ನಾವು ನೀವು ಈಟ್ ಆದಾಗ ಏನ್ ಮಾಡ್ತೀವಿ, ನಿಮಗೆ ಆಲೋವೆರಾ ಅನ್ನುವಂತಹ ಒಂದು ಸಸ್ಯ ನಿಮ್ಮ ಮನೆಗಳ ಮುಂದೆ ಹಾಕೊಂಡಿರ್ತೀವಿ. ಆ ಆಲೋವೆರಾ ಎಷ್ಟು ತಂಪೋ ಅಂತಹ ಆಲೋವೆರಾದಲ್ಲಿ ಈ ಆಕ್ಟಿವ್ ಝೈಮ್ ಅನ್ನ ತಯಾರು ಮಾಡಿದ್ದಾರೆ. ಈ ಆಕ್ಟಿವ್ ಝೈಮ್ ಗಿಡಗಳಿಗೆ ನಾವು ಬೇರಿನ ಮುಖಾಂತರ ಕೊಟ್ಟಾಗ ಬೇರನ್ನ ಗಟ್ಟಿಗೊಳಿಸುತ್ತದೆ, ಬೇರಿನಲ್ಲಿ ಪೋಷಕಾಂಶವನ್ನ ಕ್ರಿಯೇಟ್ ಮಾಡ್ತದೆ. ಪೋಷಕಾಂಶಗಳು ನಮ್ಮ ದೇಹಕ್ಕೆ ಹೇಗೆ ಪ್ರೋಟೀನ್, ವಿಟಮಿನ್ಸು ನಾವೊಂದು ಏನಾದರೂ ತಗೊಂಡಾಗ ನಮಗೆ ಯಾವ ರೀತಿ ಪ್ರೋಟೀನು ಮತ್ತು ವಿಟಮಿನ್ಸು, ನಾವು ಕಾಳು ಕಡ್ಡಿ, ಮೊಟ್ಟೆ, ಮಾಂಸ ಈ ರೀತಿ ತಿಂದಾಗ ಯಾವ ರೀತಿ ನಮಗೆ ದೇಹಕ್ಕೆ ಪೋಷಕಾಂಶ ಸಿಗ್ತದೋ, ಅದೇ ರೀತಿ ಗಿಡಗಳಿಗೆ ಪೋಷಕಾಂಶವನ್ನು ಒದಗಿಸುವ ತಾಕತ್ತು ಈ ಆಕ್ಟಿವ್ ಝೈಮ್ಗಿದೆ ಅಂತಾನೆ ಹೇಳ್ಬೋದು. ಖಂಡಿತವಾಗ್ಲೂ ಈ ಆಕ್ಟಿವ್ ಝೈಮನ್ನು ಒಂದು ಆಕ್ಟಿವ್ 80 ಜೊತೆಗೆ ಇದನ್ನ 3 ಆಕ್ಟಿವ್ ಝೈಮ್ಗಳನ್ನು ನಾವು ಸುಮಾರು ಒಂದು ಡ್ರಮ್ಗೆ ಕೊಡ್ತೀವಿ. ಅದು ಯಾವ ರೀತಿ ಕೊಡ್ತೀವಿ, ಅದರ ಪ್ರೋಸೆಸ್ ಹೇಗಿದೆ ಎಲ್ಲವನ್ನ ತಿಳಿಸ್ತೀನಿ. ಹಾಗೆಯೇ ನೀವು ಯಾವುದೇ ಕಾರಣಕ್ಕೂ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಕೇವಲ ನಿಮ್ಮ 10 ನಿಮಿಷದ ಸಮಯವನ್ನ ಈ ವಿಡಿಯೋ ನೋಡಲಿಕ್ಕೆ ನೀವು ವ್ಯರ್ಥ ಮಾಡಿದ್ರೆ ನಿಮ್ಮ ಜೀವನದ ಸುಸಮಯವನ್ನು ನೀವು ಕಾಣಬಹುದು ಅಂತಾನೆ ಈ ಮೂಲಕ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕೆ ಅಂದರೆ ಪ್ರತಿಯೊಬ್ಬ ಕೃಷಿಕರು ಕೂಡ ಇವತ್ತು ಬೆಳೆ ಇಲ್ಲದೆ ಕಂಗಾಲಾಗಿದ್ದಾರೆ, ಮಳೆ ಇಲ್ಲದೆ ಕಂಗಾಲಾಗಿದ್ದಾರೆ. ಎಷ್ಟೋ ಜನ ರೈತರು ಜಮೀನುಗಳನ್ನು ಮಾರ್ಕೊಂಡು ಬೆಂಗಳೂರು ಕಡೆ ಕೆಲಸಕ್ಕೆ ಹೋಗಿದ್ದಾರೆ. ಯಾಕೆ ಅಂತಂದ್ರೆ, ಏನಪ್ಪ ಕೃಷಿ ಮಾಡೋದು, ಮಳೆ ಇಲ್ಲ, ಭೂಮಿಯಲ್ಲಿ ಸಿಕ್ಕಾಪಟ್ಟೆ ತೇವಾಂಶ ಇದೇ ಇಲ್ಲ, ಈಟಾಗಿ ಕೂತಿದೆ, ಭೂಮಿ ಸವಕಲಾಗಿ ಹೋಗಿದೆ. ಇಂತಹ ಸವಕಲು ಭೂಮಿಯನ್ನ ಫಲವತ್ತತೆಯ ಭೂಮಿಯನ್ನಾಗಿ ಮಾಡುವಂತಹ ಶಕ್ತಿ ಈ ಆಕ್ಟಿವ್ ಝೈಮ್ಗಿದೆ ಅಂತಾನೆ ಹೇಳ್ತೀನಿ. ಎಸ್ ವೀಕ್ಷಕರೇ, ನಿಮಗೆ ಇಲ್ಲೊಂದು ಮತ್ತೊಂದು ಅಮೃತವನ್ನ ನೀವು ನೋಡ್ತಾ ಇದ್ದೀರಾ. ಇದು ಆಕ್ಟಿವ್ ಮ್ಯಾಕ್ಸ್ ಅನ್ನುವಂಥದ್ದು. ನಿಮಗೆ ಸಮುದ್ರದ ತಳದಲ್ಲಿರ್ತಕ್ಕಂತಹ ಪಾಚಿಯಿಂದ ಈ ಆಕ್ಟಿವ್ ಮ್ಯಾಕ್ಸ್ ಅನ್ನ ತಯಾರು ಮಾಡಿರ್ತಕ್ಕಂತಹ ಮೋದಿ ಕೇರ್, ಏನು ನಮ್ಮ ಸಮೀರ್ ಮೋದಿ ಅವರಿದ್ದಾರೆ, ಅವರು ಪ್ರತಿಯೊಬ್ಬ ಕೃಷಿಕನಿಗೂ ಸಾವಯವ ಕೃಷಿ ಪದ್ಧತಿಯಲ್ಲೇ ಆತ ಯಶಸ್ಸನ್ನ ಕಾಣಲಿ, ಭಾರತ ಸಾವಯವ ಕೃಷಿಯಲ್ಲಿ ಮುನ್ನುಗ್ಗಲಿ. ಏನು 80% ನಮ್ಮ ದೇಶದ ರೈತರು ಕೃಷಿಯನ್ನ ಮಾಡ್ತಾ ಇದ್ದಾರೆ, ಆ 80% ರೈತರು ಇದರ ಬಳಕೆಯನ್ನ ಮಾಡ್ಕೋಬೇಕು. ಅವರು ಬಳಕೆ ಮಾಡಿಕೊಂಡು ಈ ಪ್ರತಿಯೊಬ್ಬರಿಗೂ ಕೂಡ ಸಾವಯವ ರಾಸಾಯನಿಕ ಮುಕ್ತ ಆಹಾರವನ್ನ ಒದಗಿಸ್ಲಿ ಅನ್ನುವಂತಹ ಉದ್ದೇಶದಿಂದ ಈ ಆಕ್ಟಿವ್ ಮ್ಯಾಕ್ಸ್ ಸಮುದ್ರದ ತಳದಲ್ಲಿ ಇರ್ತಕ್ಕಂತಹ ಪಾಚಿಯಿಂದ ಮಾಡಿರ್ತಕ್ಕಂಥದ್ದು. ಈ ಆಕ್ಟಿವ್ ಮ್ಯಾಕ್ಸ್ ನ ಕೆಲಸ ಏನಪ್ಪಾ ಅಂತಂದ್ರೆ, ಏನು ಕೀಟಾಣುಗಳಿರ್ಬೋದು, ಹಾಗೆಯೇ ಎಲೆ ಒಣಗುವುದಿರ್ಬೋದು, ಹಸಿರು ಒಣಗುವಂಥದ್ದಿರ್ಬೋದು. ಉದಾಹರಣೆಗೆ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಅಂದಾಗೆ ನಿಮಗೆ ಗಿಡದಲ್ಲಿ ನಾವು ನೀರು ಕೊಟ್ಟಿದ್ದೀವಿ, ಬಟ್ ಯಾಕೋ ಗಿಡ ನೀರು ತಗೋತಾ ಇಲ್ಲ. ನೀರನ್ನು ಕೇವಲ ಸುಮ್ಮನೆ ನೀರನ್ನು ಕೊಟ್ಟರೆ ಯಾವುದೇ ಪ್ರಯೋಜನವಿಲ್ಲ. ಭೂಮಿ ತನ್ನ ಸತ್ವವನ್ನು ಕಳೆದುಕೊಂಡಾಗ ಮನುಷ್ಯನ ದೇಹದಲ್ಲಿ ಯಾವ ರೀತಿ ಇರ್ತವೋ ಅದೇ ರೀತಿ ನಮ್ಮ ತೆಂಗಿನ ಗಿಡಗಳಿರ್ಬೋದು ಅಥವಾ ಮರ ಗಿಡಗಳಿರ್ಬೋದು, ಪ್ರತಿ ಮರ ಗಿಡಗಳು ಕೂಡ ಮನುಷ್ಯನಿಗೆ ಆಹಾರ ಸೇವನೆಯನ್ನು ಮಾಡ್ತವೆ. ಆ ಆಹಾರ ಸೇವನೆ ಜೀರ್ಣ ಆಗಬೇಕು, ಆಹಾರದಿಂದ ಪ್ರೋಟೀನ್ ಅಂಶ ದೇಹಕ್ಕೆ ಸಿಗಬೇಕು. ಒಂದು ವೇಳೆ ನಾವು ಸುಮ್ಮನೆ ತಿಂತಾನೇ ಇದ್ದೀವಿ, ಯಾವುದೇ ಪ್ರೋಟೀನ್ ಅಂಶ ನಮಗೆ ಸಿಗ್ತಾ ಇಲ್ಲ ಅಂದಾಗ ಮನುಷ್ಯ ಕೃಶನಾಗ್ತಾನೆ. ಅದೇ ರೀತಿ ಇವತ್ತು ನಾನು ನಿಮಗೆ ಇಲ್ಲೊಂದು ತೆಂಗಿನ ಮರವನ್ನು ತೋರಿಸ್ತಾ ಇದ್ದೀನಿ. ನೀವಲ್ಲಿ ನೋಡ್ಬೋದು ಈ ತೆಂಗಿನ ಮರ ಯಾವ ರೀತಿ ಇದೆ, ಯಾಕೆ ಈ ರೀತಿ ಆಗಿದೆ ಅಂತ ಅಂದರೆ, ಖಂಡಿತವಾಗಲು ಏನಪ್ಪ ಅಂದರೆ, ನಿಮಗೆ ಮೇಲ್ ನೋಡಿ, ಒಂಬಾಳೆಯಲ್ಲಿ ಎರಡೆರಡು ಕಾಯಿ ಕೂಡ ಕಚ್ಚಿಲ್ಲ. ಈ ರೀತಿ ಒಂಬಾಳೆಗಳಲ್ಲಿ ಹೂ ಬಿಟ್ಟ ಸಂದರ್ಭದಲ್ಲಿ ಸರಿಯಾದಂತಹ ಪೋಷಕಾಂಶ ಸಿಗದಲೇ ಇರೋ ಟೈಮಲ್ಲಿ ಎಲೆಗಳು ಒಣಗುತ್ತೆ, ಹಸಿರು ಏನು ಗರಿ ಒಣಗುತ್ತೆ, ಗರಿ ಒಣಗಿದ ನಂತರ ಅಲ್ಲಿ ಇರ್ತಕ್ಕಂತಹ ಒಂಬಾಳೆಗಳು ಒಣಗ್ತವೆ. ಒಂಬಾಳೆಗಳು
ಒಣಗಿದ ನಂತರ ಪ್ರತಿ ಹೂವುಗಳು ಎಲ್ಲ ಉದುರೋಗ್ತವೆ, ಕಾಯಿ ಉದುರೋಗ್ತದೆ. ಹಾಗಾಗಿ ಕೇವಲ ಒಂದೊಂದು ಗಿಡದಲ್ಲಿ 1-2 ಕಾಯಿ ಇದೆ. ಇಂತಹ ಒಂದು ತೆಂಗಿನ ಗಿಡಕ್ಕೆ ನಾವು ಇಲ್ಲಿ ಕೊಟ್ಟು ನೋಡೋಣ. ಆಕ್ಟಿವ್ ಮ್ಯಾಕ್ಸು, ಆಕ್ಟಿವ್ ಝೈಮು, ಹಾಗೆಯೇ ಏನಪ್ಪ ಅಂತಂದರೆ ಆಕ್ಟಿವ್ 80, ಈ 3 ಪ್ರಾಡಕ್ಟ್ಗಳನ್ನು ನಾವು ಒಂದು ಮಿಶ್ರಣ ಮಾಡಿ ಕೊಟ್ಟಾಗ ನಿಜಕ್ಕೂ ಭೂಮಿ ಫಲವತ್ತತೆಯಿಂದ ಕೂಡುತ್ತೆ. ಈ ಫಲವತ್ತತೆಯಿಂದ ಕೂಡಿದಾಗ ಖಂಡಿತವಾಗ್ಲೂ ನಿಜಕ್ಕೂ ಒಬ್ಬ ರೈತ ಏನು ಮಾಡಬೇಕು, ಹಾಗಾಗಿ ಆ ಕೃಷಿಯನ್ನು ಯಾವ ರೀತಿ ಮಾಡಬೇಕು, ಏನು ಕೊಟ್ಟಾಗ ಏನಾಗ್ತದೆ ಆತನಿಗೆ ತಿಳುವಳಿಕೆಯನ್ನು ಹೇಳಬೇಕು. ಎಲ್ಲ ರೈತರು ಕೂಡ ಇವತ್ತು ಬುದ್ಧಿವಂತ ರೈತರೇ. ಆದರೆ ಹೇಳಿಕೆ ಮಾತುಗಳು, ಕೇಳಿಕೆ ಮಾತುಗಳು, ಇಳುವರಿಯನ್ನು ಹೆಚ್ಚಿಗೆ ಪಡೆಯುವಂತಹ ಆಸೆಯಲ್ಲಿ ಭೂಮಿ ತಾಯಿಗೆ ವಿಷವನ್ನು ಹಾಕಿರ್ತಕ್ಕಂತಹ ರೈತರು ಇವತ್ತಿದ್ದಾರೆ. ಹೀಗಾಗಿ ಆ ವಿಷ ಹಾಕೋದನ್ನು ಬಿಡಿ, ಇಳುವರಿ ಕಡಿಮೆ ಬಂದರೂ ಪರವಾಗಿಲ್ಲ, ಆರೋಗ್ಯ ಇಂಪಾರ್ಟೆಂಟು. ನಾವೇ ಇಲ್ಲ ಅಂತಂದರೆ ಬೆಳೆದಂತಹ ಕಾಳು ಕಡ್ಡಿಯನ್ನು ತಿನ್ನುವವರೇ ಯಾರು ಅನ್ನುವಂತಹ ಸ್ಥಿತಿ ಇವತ್ತು ನಮ್ಮ ದೇಶದಲ್ಲಿ ನಿರ್ಮಾಣ ಆಗಿದೆ. ಇದನ್ನು ಸಂಪೂರ್ಣವಾಗಿ ತಡೆಗಟ್ಟಬೇಕು ಅಂತಂದರೆ ಖಂಡಿತವಾಗ್ಲೂ ಏನು ಇಂತಹ ಸಾವಯವದಿಂದ ತಯಾರು ಮಾಡಿರತಕ್ಕಂತಹ ಪ್ರಾಡಕ್ಟ್ಗಳನ್ನು ಬಳಸಬೇಕು. ಆಕ್ಟಿವ್ ಮ್ಯಾಕ್ಸ್ ಇರಲಿ, ಆಕ್ಟಿವ್ 80 ಇರಲಿ, ಹಾಗೆಯೇ ಆಕ್ಟಿವ್ ಝೈಮ್, ಈ 3 ಪ್ರಾಡಕ್ಟ್ಗಳನ್ನು ನಾವು ಸಮ ಪ್ರಮಾಣದಲ್ಲಿ ಒಂದು ಡ್ರಮ್ನಲ್ಲಿ ಕಲಿಸ್ಕೊಂಡು ಯಾವ ರೀತಿ ನಾವು ಗಿಡಗಳಿಗೆ ಕೊಡಬಹುದು ಅನ್ನುವಂಥದ್ದನ್ನು ನಿಮಗೆ ಸಂಪೂರ್ಣವಾಗಿ ತೋರಿಸ್ಕೊಡ್ತೀನಿ. ನಾವು ಇವಾಗ ಅನ್ನವನ್ನು ಹಾಕ್ಕೊಂಡಿದ್ದೀವಿ, ಸಾಂಬಾರನ್ನು ಹಾಕ್ಕೊಂಡಿದ್ದೀವಿ. ಆದರೆ ಅನ್ನ ಸಾಂಬಾರ್ಗೆ ತುಪ್ಪ ಅನ್ನುವಂಥದ್ದು ಬಿದ್ದರೆ ಆ ಊಟದ ರುಚಿಯೇ ವಿಭಿನ್ನ. ಹೀಗಾಗಿ ಇವುಗಳ ಜೊತೆಗೆ ನಾವು ಒಂದು ಡ್ರಮ್ಗೆ ನಮ್ಮ ಮೋದಿ ಕೇರ್ನಲ್ಲಿ ಸಿಗ್ತಕ್ಕಂತಹ ಒಂದು ಸ್ಟೆರಿಕ್ಲೀನನ್ನು, ಒಂದು ಡ್ರಮ್ಗೆ 1 ಬಾಟಲ್ ಸ್ಟೆರಿಕ್ಲೀನನ್ನು ನಾವು ಕೊಡ್ತೀವಿ. ಯಾಕೆ ಈ ಸ್ಟೆರಿಕ್ಲೀನ್ ಏನು ಕೆಲಸ ಮಾಡ್ತದೆ ಅಂತಂದರೆ, ಖಂಡಿತವಾಗಲೂ ಈ ಸ್ಟೆರಿಕ್ಲೀನ್ನಲ್ಲಿ 4-5ಕ್ಕೂ ಹೆಚ್ಚು ಉಪಯೋಗಗಳಿದ್ದಾವೆ. ಒಂದು ಏನಪ್ಪ ಅಂತಂದರೆ, ಈ ಸ್ಟೆರಿಕ್ಲೀನ್ನಲ್ಲಿ ಮನೆಯನ್ನು ಕೂಡ ಕ್ಲೀನ್ ಮಾಡ್ತಾರೆ, ಹಾಗೆಯೇ ಜಮೀನಿನಲ್ಲಿರ್ತಕ್ಕಂಥ ಭೂಮಿಯಲ್ಲಿ ಇರ್ತಕ್ಕಂತಹ ಉಪಯುಕ್ತವಲ್ಲದ ಕೀಟಾಣುಗಳನ್ನು ಕೊಲ್ಲಿಕ್ಕೆ ಅನ್ನುವಂಥದ್ದು. ಇದನ್ನು ಒಂದು ಡ್ರಮ್ ನೀರಿಗೆ ನಾವು ಪೂರ್ಣ ಪ್ರಮಾಣದಲ್ಲಿ 1 ಬಾಟಲನ್ನು ಹಾಕಿದ್ರೆ ಗಿಡಗಳಲ್ಲಿ ಕಾಣಿಸಿಕೊಳ್ಳುವಂತಹ ನುಸಿಪೀಡೆ ರೋಗ ಇರ್ಬೋದು, ಎಲೆಗಳಲ್ಲಿ ಕಾಣಿಸಿಕೊಳ್ಳುವಂತಹ ಕೀಟಬಾಧೆಗಳಿರ್ಬೋದು, ಈ ಎಲ್ಲ ಕೀಟಬಾಧೆಗಳನ್ನು ನಾಶ ಮಾಡಲಿಕ್ಕೆ ಅಂತಲೇ ಈ ಏನು ಆಕ್ಟಿವ್ ಝೈಮು, ಆಕ್ಟಿವ್ ಗೋಲ್ಡು, ಹಾಗೆ ಆಕ್ಟಿವ್ ಮ್ಯಾಕ್ಸ್ ಜೊತೆಗೆ ಈ ಸ್ಟೆರಿಕ್ಲೀನನ್ನು ಕೂಡ ನಾವು ಡ್ರಮ್ನಲ್ಲಿ ಹಾಕಿ ಗಿಡಗಳಿಗೆ ಕೊಟ್ಟರೆ ಖಂಡಿತವಾಗಲೂ ಉತ್ತಮವಾದಂತಹ ರಿಸಲ್ಟ್ ಬರುತ್ತೆ. ಎಸ್ ವೀಕ್ಷಕರೇ, ನಾನು ಆಗಲೇ ಹೇಳಿದೆ ನಿಮಗೆ, ಆ್ಯಕ್ಚುಲಿ ಇದನ್ನು ಏನು ಅಂತಂದರೆ ಡ್ರಮ್ಮಿಗೆ ತುಂಬ ನೀರು ತೊಗೊಂಡಿದ್ದೀವಿ. ಈ ಝೈಮ್ ಅನ್ನುವಂಥದ್ದನ್ನು ನಾವು ಒಂದು ಡ್ರಮ್ಗೆ 3 ಬಾಟಲಿ ಝೈಮನ್ನು ಹಾಕ್ತೀವಿ ನಾವಿಲ್ಲಿ. ಆ್ಯಕ್ಚುಲಿ ವೀಕ್ಷಕರೇ, ಇದು ಆಕ್ಟಿವ್ ಗೋಲ್ಡು. ನಿಮ್ಮ ಗಿಡಕ್ಕೆ ಏನು ಬೇರಿಗೆ ಬೇಕಾಗಿರ್ತಕ್ಕಂತಹ ಪೋಷಕಾಂಶಗಳನ್ನು ಆಕ್ಟಿವೇಟ್ ಮಾಡುತ್ತೆ. ಹಾಗೆಯೇ ಇದು ನಂತರ ಬೇರಿಗೆ ಹರಡ್ಕೊಳ್ಳುವಂಥದ್ದು, ಅಂದರೆ ಸ್ಪ್ರೆಡ್ಡರ್ ಅಂತ ಕರಿತೀವಿ. ಆಕ್ಟಿವೇಟರು, ಸ್ಪ್ರೆಡ್ಡರು, ಹಾಗೆಯೇ ಬೇರನ್ನು ತಂಪಾಗಿ ಇಡ್ತಕ್ಕಂತಹ ವೆಟ್ಟರು, ಸದಾ ತೇವಾಂಶವನ್ನು ಕಾಪಾಡುವಂತಹ ವೆಟ್ಟರು. ನೋಡಿ, ಸೇಮು ಒಂದು ಆಯಿಲ್ ರೀತಿ ಇದೆ. ಇದನ್ನು ಕೂಡ ನಾವು ಒಂದು ಡ್ರಮ್ಗೆ ಕೇವಲ 1 ಬಾಟಲನ್ನು ಹಾಕ್ತೀವಿ. ನೋಡಿ, ಈಗ ಹಾಕ್ತಾ ಇರ್ತಕ್ಕಂಥದ್ದು ಆಕ್ಟಿವ್ ಮ್ಯಾಕ್ಸ್ ಅಂತ ಹೇಳಿ, ಅದರ ಬೋರ್ಡು ನಿಮಗೆ ಇಲ್ಲಿ ನಾನು ತೋರಿಸ್ತೀನಿ. ಇದು ಆಕ್ಟಿವ್ ಮ್ಯಾಕ್ಸು, ನೀವು ಇಲ್ಲಿ ನೋಡ್ಬೋದು. ಈ ಆಕ್ಟಿವ್ ಮ್ಯಾಕ್ಸು ಸಾಕಷ್ಟು ಒಂದು ಗಿಡಗಳಿಗೆ ಏನೇನು ಅವಶ್ಯಕತೆ ಇದೆಯೋ, ಹಸಿರಿಂದ ಹಿಡಿದು ಕಾಯಿ ಬಲಿಸುವಂಥದ್ದು, ದಪ್ಪ ಸೈಜ್ ಬರುವಂಥದ್ದು, ತೂಕ ಇರಬಹುದು, ಹಾಗೆ ಇದೆಲ್ಲವನ್ನ ಮೇಂಟೈನ್ ಮಾಡ್ತದೆ. ಇನ್ನು ಕೆಲವೊಂದು ನುಸಿಪೀಡೆ ರೋಗದಂತಹ ರೋಗಗಳಿರ್ಬೋದು, ತೆಂಗಿನ ಗಿಡಕ್ಕೆ ಬಾಧಿಸುವಂತಹ ನುಸಿಪೀಡೆ ರೋಗ, ಅದನ್ನು ಕೂಡ ಶಮನ ಮಾಡುವಂತಹ ಶಕ್ತಿ ಈ ಆಕ್ಟಿವ್ ಮ್ಯಾಕ್ಸ್ನಲ್ಲಿದೆ. ನಿಜಕ್ಕೂ ಇದು ಬಹಳ ಡಿಮ್ಯಾಂಡ್ ಇರತಕ್ಕಂತಹ, ಮೋದಿ ಕೇರ್ನಲ್ಲೇ ಅತಿ ಹೆಚ್ಚು ಡಿಮ್ಯಾಂಡ್ ಇರತಕ್ಕಂಥ ಕೃಷಿ ಪ್ರಾಡಕ್ಟ್ಗಳಲ್ಲಿ ಈ ಆಕ್ಟಿವ್ ಮ್ಯಾಕ್ಸ್ ಕೂಡ ಒಂದು. ಎಸ್, ನೀವು ಇಲ್ಲಿ ನೋಡ್ಬೋದು, ಇದು ಸ್ಟೆರಿಕ್ಲೀನು. ಈ ಸ್ಟೆರಿಕ್ಲೀನನ್ನು ನಾವು ಗೃಹೋಪಯೋಗಕ್ಕೂ ಕೂಡ ಬಳಸ್ತೀವಿ, ಹಾಗೆ ಇದನ್ನು ಕೃಷಿಗೆ ಕೂಡ ಬಳಸ್ಬೋದು. ಮೋದಿ ಕೇರ್ನಲ್ಲಿ ಇರ್ತಕ್ಕಂತಹ ಪ್ರಾಡಕ್ಟ್ಗಳಲ್ಲಿಯೇ ಅತಿ ಹೆಚ್ಚು ಡಿಮ್ಯಾಂಡ್ ಇರ್ತಕ್ಕಂಥದ್ದು ಕೂಡ ಈ ಸ್ಟೆರಿಕ್ಲೀನ್ ಪ್ರಾಡಕ್ಟ್ಗೂ ಕೂಡ ಸಾಕಷ್ಟು ಡಿಮ್ಯಾಂಡ್ ಇದೆ. ಇದು ಇತರೆ ಈಗ ಅಕ್ಕಪಕ್ಕದ ತೋಟದಲ್ಲಿ ರೋಗ ಬಾಧೆ, ಕೀಟ ಬಾಧೆಗಳು ಕಾಡ್ತಾ ಇರುತ್ತೆ. ಹೀಗಾಗಿ ಅದು ನಮ್ಮ ಗಿಡಕ್ಕೂ ಬರ್ಬಹುದಾ ಅನ್ನುವಂಥದ್ದು. ಖಂಡಿತವಾಗ್ಲೂ ಈ ಸ್ಟೆರಿಕ್ಲೀನ್ ಹಾಕ್ಬಿಟ್ಟು ನಾವು ನೀಟಾಗಿ ಒಂದು ಡ್ರಮ್ಗೆ 1 ಸ್ಟೆರಿಕ್ಲೀನನ್ನು ಹಾಕಿದ್ರೆ ಸರಿಸುಮಾರು 6 ತಿಂಗಳುಗಳ ಕಾಲ ಗಿಡಕ್ಕೆ ಯಾವುದೇ ರೀತಿಯ ಕೀಟ ಬಾಧೆ ಬಾರದಂತೆ ಇದು
ಕಾಯುತ್ತೆ. ನಾವೊಂದು ಸಾವಯವ ಗೊಬ್ಬರ ತಯಾರಿಕೆಯಲ್ಲಿ ಯಾವ ರೀತಿ ಜೀವಾಮೃತವನ್ನು ಮಾಡ್ಕೊಳ್ತೀವೋ, ಬಹುತೇಕ ಎಲ್ಲ ಕೃಷಿಕರಿಗೆ ಜೀವಾಮೃತ ಅಂದರೆ ಏನು ಅನ್ನುವಂಥದ್ದು ಗೊತ್ತಿದೆ. ಅದೇ ರೀತಿ ಇಲ್ಲಿ ನಾವು ಹಾಕಿರ್ತಕ್ಕಂತಹ ಪ್ರಾಡಕ್ಟು 100% ಶಕ್ತಿಯುತವಾಗಬೇಕು ಅಂತಂದರೆ ಇದನ್ನು ಚೆನ್ನಾಗಿ ಕಲಿಸ್ಬೇಕು. ಇದನ್ನು ಚೆನ್ನಾಗಿ ಕಲಿಸಿದ ನಂತರವಷ್ಟೇ ನಾವು ಗಿಡಗಳಿಗೆ ನೀಡಬೇಕಾಗ್ತದೆ. ಆಕ್ಟಿವ್ ಝೈಮು, ಮ್ಯಾಕ್ಸು, ಗೋಲ್ಡು, ಸ್ಟೆರಿಕ್ಲಿನು ಎಲ್ಲವನ್ನ ಹಾಕಿದ್ದೀವಿ. ಈಗ ಈ ಡ್ರಮ್ಮಿನ ಒಂದು ದ್ರಾವಣ ರೆಡಿಯಾಗಿದೆ. ಇದನ್ನು ಗಿಡಗಳಿಗೆ ನಾವು ಈಗ ಕೊಡಬೇಕು. ಈಗ ತೆಂಗಿನ ತೋಟಕ್ಕೆ ಕೊಡಬೇಕು ಅಂತಂದರೆ ಒಂದು ತೆಂಗಿನ ಮರಕ್ಕೆ ಅದರ ಸುತ್ತ 1 ಅಡಿ ಆಳದಂತೆ 4 ಗುಂಡಿಗಳನ್ನು, 4 ದಿಕ್ಕಿನಲ್ಲಿ 4 1 ಅಡಿ ಗುಂಡಿಗಳನ್ನು ಸಣ್ಣ ಪ್ರಮಾಣದಲ್ಲಿ ಒಂದು ಆರೆಕೋಲನ್ನು ಬಳಸಿ, ನೀವಿಲ್ಲಿ ನೋಡ್ತಾ ಇರ್ಬೋದು, ಈ ಆರೆಕೋಲನ್ನು ಬಳಸಿ ಈ ರೀತಿ ಗುಂಡಿಗಳನ್ನು ಮಾಡ್ಕೋತಾರೆ. ಅಂದಾಗೆ ನೀವು 4 ದಿಕ್ಕಿಗೂ ಏನು ಒಂದು ತೆಂಗಿನ ಮರದ ಸುತ್ತ ತೆಗೆದಿರ್ತಕ್ಕಂತಹ 4 ದಿಕ್ಕಿಗೂ ಈ ರೀತಿ ಮಿಶ್ರಣ ಮಾಡಿಕೊಂಡಂತಹ ದ್ರಾವಣವನ್ನು ನಾವು 1 ಲೀಟರ್ ಪ್ರಮಾಣದಲ್ಲಿ ಕೊಟ್ಟರೆ ಅಲ್ಲಿಗೆ 4 ರಿಂದ 5 ಲೀಟರ್ ದ್ರಾವಣ ಒಂದು ತೆಂಗಿನ ಮರಕ್ಕೆ ಸಿಗುತ್ತೆ. ಬೇರುಗಳಿಗೆ ಸಿಗುವಂತೆ ನಾವು ನೀಟಾಗಿ ನಾವು ದ್ರಾವಣವನ್ನು ಕೊಟ್ಟಾಗ 100% ಕೇವಲ 3 ರಿಂದ 6 ತಿಂಗಳಲ್ಲಿ ನಿಮ್ಮ ಗಿಡದ ಬೆಳವಣಿಗೆ ಕಾಣಿಸುತ್ತೆ. ವೀಕ್ಷಕರೇ, ನೋಡಿದ್ರಲ್ಲ, ಇದು ಮೋದಿ ಕೇರ್ ಪ್ರಾಡಕ್ಟಿನ ಒಂದು ಏನು ಅಗ್ರಿಕಲ್ಚರ್ ಪ್ರಾಡಕ್ಟ್ನ ಒಂದು ನಾನು ನಿಮಗೆ ಆ ಪ್ರಾಡಕ್ಟನ್ನು ಪರಿಚಯ ಮಾಡಿಸಿದ್ದೀನಿ. ಖಂಡಿತವಾಗ್ಲೂ ಎಲ್ಲ ಕೃಷಿಕರು ಇದನ್ನು ಬಳಸಿ ಸಾವಯವ ಕೃಷಿಗೆ ಒತ್ತು ಕೊಡಿ. ಹಾಗೆಯೇ ನಾನು ಮಾಡಿರ್ತಕ್ಕಂಥ ಈ ಸ್ಟೋರಿ ತಮಗೆ ಇಷ್ಟವಾಗಿದೆ ಅಂತ ಭಾವಿಸಿದ್ದೀನಿ. ದಯವಿಟ್ಟು ಎಲ್ಲರೂ ಮೋದಿ ಕೇರ್, ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ ಮೋದಿ ಕೇರ್ನಲ್ಲಿ ಈ ಆಕ್ಟಿವ್ ಮ್ಯಾಕ್ಸು, ಆಕ್ಟಿವ್ ಗೋಲ್ಡು, ಹಾಗೆಯೇ ಆಕ್ಟಿವ್ ಝೈಮ್ ಬಗ್ಗೆ ತಿಳ್ಕೊಳ್ಳಿ. ಎಲ್ಲ ರೈತರು ಹೋಗಿ ಕೇಳಿ ತಿಳ್ಕೊಳ್ಳೋದ್ರಿಂದ ಯಾವುದೇ ರೀತಿಯ ನಷ್ಟ ಇಲ್ಲ. ಯಾಕೆ ಅಂತಂದರೆ ನಿಮ್ಗೆ ಅವರು ಹೇಳುವಂಥದ್ದು ಮನವರಿಕೆ ಆದರೆ, ಸತ್ಯ ಅನಿಸಿದ್ರೆ ಖಂಡಿತವಾಗ್ಲೂ ಖರೀದಿ ಮಾಡಿ, ಹಾಕಿ ಒಂದ್ಸರಿ ಪ್ರಯೋಗ ಮಾಡಿ. ಈ ಸ್ಟೋರಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.